ಕೊನೆಯದಾಗಿ ಈ ಮೂಲಕ ಯಶ್ ಅವ್ರಿಗೆ ಏನಾದ್ರು ಹೇಳ್ತೀರಾ, ಏನಾದ್ರು ಹೇಳ್ಬೇಕು ಅನ್ಕೊಂಡಿದ್ದೀರಾ? ರಾಮಾಯಣ ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಇನ್ನೂ ಚೆನ್ನಾಗಿ ಮಾಡು. ರಾವಣ ನೀನು ಮನೇಲಿ ನನಗೆ ರಾವಣ, ಸಿನಿಮಾಲೂ ರಾವಣ ಅಂತ ಹೇಳ್ತೀನಿ. ಮನೇಲೂ ರಾವಣ? ನಾವಿಬ್ರು ಸುಮ್ಮನೆ ಜೋಕ್ಸ್ ಮಾಡ್ತಾ ಇರ್ತೀನಿ, ನಾವೆಲ್ಲ ಅವ್ರ ತಂಗಿ ಹೇಳ್ತಿರ್ತಾಳೆ ನಂದಿನಿ, ಅಣ್ಣ ನೀನು ರಾವಣನೇ ಬಿಡೋಣ ಅಂತ. ಅಂದರೆ ಅವ್ರ ಅಣ್ಣ ತಂಗಿದು ಇದಿರುತ್ತಲ್ಲ, ಬಾಂಧವ್ಯ ಹಂಗಿರುತ್ತೆ. ಹಂಗೆ ನಾವು ಒಬ್ರು ಹೊಗಳಬಾರ್ದ್ರಿ. ಈಗ ನಿಮ್ ಕಂಡ್ರೆ ನನಗೆ ಭಾಳ ಪ್ರೀತಿ, ಹಂಗಂದ್ಬಿಟ್ಟು ನಾನು ನಿಮ್ಮನ್ನ ಪ್ಯಾಂಪರ್ ಮಾಡ್ಕೊಂಡು ಇಲ್ಲೇ ಕೂತ್ಕೊಬಿಡ್ತೀರಾ? ಏನೋ ಒಂಚೂರು ರಾಮ ಹೇಳ್ತಾನೆ, ಅಮ್ಮ ದಿನ ಒಂದ್ಸರಿ ಫೋನ್ ಮಾಡಿ ಬೈರಿ ನನಗೆ ಅಂತ. ಅಣ್ಣ ಬೈದು ಎಲ್ಲ ಹೋಗ್ಬಿಟ್ರು ಅಂತ. ಆ ಥರ ನಮ್ಮೆಲ್ಲರೂ ನೀವು ಇವಾಗ ನಮ್ಗೆ ಹೇಳ್ತೀವಲ್ರಿ, ಬರೀ ಇಂಡಸ್ಟ್ರೀಲಿ ನಮ್ಮ ಎಲ್ಲ ಆಡಿಯನ್ಸ್ ಮಾತ್ರ ಅಲ್ಲ, ನಮ್ಮ ಹುಡುಗರು, ನಮ್ಮ ಧ್ರುವ ಇರ್ಬೋದು, ಎಲ್ಲರೂ ನಮ್ಮ ಮಕ್ಕಳೇ ಅಪ್ಪ. ಬರೀ ಯಶ್ ಮಾತ್ರ ಅಲ್ಲ, ನಮ್ಮೆಲ್ಲರೂ ನಮ್ಮ ಹುಡುಗರೇ ಅವರು. ಯಾರೇ ಆದರೂ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ. ಅಣ್ಣವ್ರು ಹೇಳಿರ್ಲಿಲ್ವ, ನಾವೆಲ್ಲ ಸಿನಿಮಾ ಕಲಾವಿದರು. ಯಾರಿಗೇನೇ ಆದರೂ ಒಬ್ರಿಗೊಬ್ರು ಸಪೋರ್ಟಿಯಾಗಿರ್ಬೇಕು, ಅವ್ರ ಸಿನಿಮಾನೂ ಬೆಳಿಬೇಕು, ನಮ್ಮ ಸಿನಿಮಾನು. ಮತ್ತು ಒಂದು ಹೇಳ್ತೀನಿ, ಇದ್ರ ಮುಖಾಂತರ ಎಲ್ಲ ಕನ್ನಡಿಗರು ಎಲ್ಲ ಭಾಷೆನೂ ನೋಡಿ, ನಮ್ಮ ಕನ್ನಡ ಫಸ್ಟ್ ನೋಡಿ, ನಮ್ಮೆಲ್ಲರೂ ಸಿನಿಮಾ ಹೋಗಿ ಥಿಯೇಟ್ರಿಗೆ ನೋಡಿಯಪ್ಪ. ಹೊಸಬ್ರದ್ದು ಹಳಬ್ರದ್ದು ಹೊಸ ಡೈರೆಕ್ಟ್ರು ಬರ್ತಾವ್ರೆ, ಹೊಸ ಕಲಾವಿದರು ಬರ್ತಾ ಇದ್ದಾರೆ, ಎಲ್ಲರೂ ಪ್ರೋತ್ಸಾಹಿಸ್ರಪ್ಪ. ಬರೀ ಯಶಣ್ಣ ಅಥವಾ ದೊಡ್ಡವ್ರದ್ದು ಅಂತ ನೋಡಿಬಿಡಿ, ನಮ್ಮ ಹೊಸ ಕಲಾವಿದ್ರೂ ಎಂಕರೇಜ್ ಮಾಡಿದ್ರೆ ಒಂದಿನ ಎಷ್ಟು ಥರ ಆಗ್ಬೋದು. ಇವತ್ತು ಬರೋ ಆರ್ಟಿಸ್ಟ್ ಯಾರು, ನಮ್ಮ ಪೃಥ್ವಿ ಅಂಬಾರ್ ಒಂದಿನ ಎಷ್ಟು ಥರ ಆಗ್ಬೋದು, ಯಾರಿಗೆ ಗೊತ್ತು ಅಲ್ವಾ? ಎಲ್ಲರಿಗೂ ಈಗಲೂ ಆಗಿದ್ದಾರೆ, ಇಲ್ಲ ಅಂತಲ್ಲ. ಆಮೇಲೆ ಏನೋ ಅಮ್ಮ ಕೀಳಾಗಿ ಹೇಳಿದ್ರು ಅಂತ ಅಲ್ಲ, ಬಟ್ ಅವಕಾಶ ಕೊಟ್ಟರೆ ಮಾಡ್ತಾರೆ, ಯಾಕೆ ಮಾಡಲ್ಲ? ನಮ್ಮ ಸಿನಿಮಾಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ನಮ್ಮ ಸಿನಿಮಾಲಿ ಎಲ್ಲರೂ ಕೇಳ್ತಾರೆ ನನ್ನ, ನಮ್ಮ ಹೀರೋಯಿನ್ ಇದ್ದಾರಲ್ಲ ಹುಡುಗಿ, ಅವ್ರನ್ನ ಹೇಳ್ತಾರೆ, ಅಯ್ಯೋ ನಿಮ್ಮ ಹೀರೋಯಿನ್ ತುಂಬ ಲಕ್ಷಣವಾಗಿದ್ದಾರೆ, ತುಂಬ ಸುಂದರವಾಗಿದ್ದಾರೆ, ನಿಮ್ಮ ಹೀರೋ ಚೆನ್ನಾಗಿದ್ದಾರೆ ಅಂತ. ಈಗ ಇತ್ತೀಚೆಗೆಲ್ಲ ಬಂದಮೇಲೆ ಹಂಗಾಗಿ ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿ ಎಲ್ಲರೂ ಕನ್ನಡ ಸಿನಿಮಾ ನೋಡ್ರಪ್ಪ.